ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಈ ವಿಡಿಯೋದಲ್ಲಿ ನಾವು ಡ್ರಮ್ ಕಿಟ್ ಅಪ್ಲಿಕೇಶನ್ ಅನ್ನು ಹೇಗೆ ಬಿಲ್ಡ್ ಮಾಡ್ತೀವಿ ಎಂಬುದಾಗಿ ನೋಡ್ತಿದ್ದೇವೆ. ಸೊ ಈ ಅಪ್ಲಿಕೇಶನ್ ಇಟ್ಸ್ ಕೈಂಡ್ ಆಫ್ ಅ ಫನ್ ಅಪ್ಲಿಕೇಶನ್. ಲಾಜಿಕ್ ಇದೆ, ಅದರ ಲಾಜಿಕ್ ಗಿಂತ ನಿಮ್ಮ ಸ್ಟೈಲಿಂಗ್ ಅನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು, ಅದೇ ತರ ಡಿಫ್ರೆಂಟ್ ಸೌಂಡ್ಸ್ ಅನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು ಎಂಬುದಾಗಿ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟಲ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ನಮ್ಮ ನೆಕ್ಸ್ಟ್ ಅಪ್ಲಿಕೇಶನ್ ತುಂಬಾನೇ ಇಂಪಾರ್ಟೆಂಟ್ ಇರುವಂತ ಅನಿಮೇಟೆಡ್ ಟಾಸ್ಕ್ ಲಿಸ್ಟ್ ಅಪ್ಲಿಕೇಶನ್. ಸೊ ಅದಕ್ಕಿಂತ ಮುಂಚೆ ವಿಲ್ ಹ್ಯಾವ್ ಸಮ್ ಫನ್. ಓಕೆ, ಸೊ ಇಲ್ಲಿ ಸುಮಾರು ಬಟನ್ಸ್ ಇದೆ, ಬಟನ್ಸ್ ಅಲ್ಲ ಡ್ರಮ್ಸ್ ಇದೆ. ಸೊ ಆ ಪರ್ಟಿಕ್ಯುಲರ್ ಒಂದೊಂದು ಡ್ರಮ್ಮಿಗೆ ಒಂದೊಂದು ಆದಂತಹ ಸೌಂಡ್ ಇದೆ ಅಲ್ಲ. ನಾವು ಡ್ರಮ್ ಗಳನ್ನು ನೋಡಿದ್ವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರಮ್ಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೌಂಡ್. ಸೊ ವಿಲ್ ಪ್ಲೇ ಒನ್ ಇದನ್ನು ಪ್ಲೇ ಮಾಡ್ತೇನೆ. ಡಬ್ಲ್ಯೂ ಎಂಬ ಡ್ರಮ್. ಓಕೆ, ಡಿಫ್ರೆಂಟ್ ಸೌಂಡ್ ಅಗೇನ್. ಇದಕ್ಕೆ ಬೇರೆ ಸೌಂಡ್ ಇದೆ, ಬೇರೆ ಸೌಂಡ್ ಇದೆ. ನೈಸ್ ನೈಸ್. ಎಸ್, ದಿಸ್ ಈಸ್ my favorite sound. This is what we are going to build. ಸೊ ಪ್ರತಿಯೊಂದು ಬಟನ್ ಗೆ ಅದರದೇ ಆದಂತ ಸೌಂಡ್ ಇದೆ. ಈಗ ನಾನು ಮೌಸ್ ಅನ್ನು ಕ್ಲಿಕ್ ಮಾಡಿ ಸ್ಪೇಸ್ ಬಟನ್ ಅನ್ನು ಕ್ಲಿಕ್ ಮಾಡ್ತಿದ್ದೇನೆ. ಸೊ ಯು ವಿಲ್ ಗೆಟ್ ಡಿಫರೆಂಟ್ ಸೌಂಡ್ಸ್. ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿಲ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಈ ವಿಡಿಯೋದಲ್ಲಿ ಈ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡ್ತಿದ್ದೇವೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಾನು ನನ್ನ index.html ಮತ್ತು main.js ಆಲ್ರೆಡಿ ಕೋಡ್ ಬರ್ತಿದ್ದೇನೆ. ಅದನ್ನು ನಾನು ರಿಮೂವ್ ಮಾಡ್ತೇನೆ. ಓಕೆ, ಅದನ್ನು ರಿಮೂವ್ ಮಾಡ್ತೇನೆ. ರಿಮೂವ್ ಮಾಡಿದ ನಂತರ ಪುನಃ ಹೋಗ್ತೇನೆ, ಪುನಃ ಹೋಗಿ ರಿಫ್ರೆಶ್. ನಾವು ಏನು ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ? ಬಿಕಾಸ್ ನಾವು ನಮ್ಮ ಜಾವಾಸ್ಕ್ರಿಪ್ಟ್ ಕೋಡ್ ಅನ್ನು ಅದರಿಂದ ತೆಗೆದಿದ್ದೇವೆ. ಸೊ ಲೆಟ್ಸ್ ಕ್ವಿಕ್ಲಿ ರನ್ ಥ್ರೂ ಏನೆಲ್ಲ ಮಾಡಿದ್ದೇನೆ ಅಂತ. index.html ಅಲ್ಲಿ ನಿಮ್ಮ ನಾರ್ಮಲ್ HTML ಬಾಯ್ಲರ್ ಪ್ಲೇಟ್, ಅದಾದ ನಂತರ ಬಾಡಿ ಒಳಗೆ ಯು ಹ್ಯಾವ್ ಡ್ರಮ್ ಕಿಟ್. ಈ ಪರ್ಟಿಕ್ಯುಲರ್ ಥಿಂಗ್ ಇಸ್ ದಿಸ್. ಆಫ್ಟರ್ ದ್ಯಾಟ್ ಯು ಹ್ಯಾವ್ ಅ ಕ್ಲಾಸ್ ಆಫ್ ಸೆಟ್ ಎಂ ಒಂದು ಕ್ಲಾಸ್ ಇದೆ. ಅದರೊಳಗೆ 1 2 3 4 5 6 7 ಬಟನ್ಸ್ ಇದೆ. 1 2 3 4 5 6 7 ಬಟನ್ಸ್. ಅದಕ್ಕೊಂದೊಂದು ಹೆಸರು WASDJKL. ವಿ ಆಲ್ ನೋ ವಾಟ್ ಈಸ್. main.js ಗೆ ನಾನು ಕನೆಕ್ಟ್ ಮಾಡಿದ್ದೇನೆ. ನನ್ನ ಜಾವಾಸ್ಕ್ರಿಪ್ಟ್ ಫೈಲಿಗೆ ಅದಾದ ಫೋಟರ್ ಮಾಡಿದ್ದೇನೆ. ಸೊ ವೆರಿ ವೆರಿ ಸಿಂಪಲ್ HTML. ಅದಕ್ಕೆ ಕ್ಲಾಸ್ ಇದೆ W ಡ್ರಮ್ ಅಂತ. ಸೊ style.css ಗೆ ಹೋದ್ರೆ ನನ್ನ ಬಾಡಿಯನ್ನು ನಾನು ಲೀನಿಯರ್ ಗ್ರೇಡಿಯಂಟ್, ಟೆಕ್ಸ್ಟ್ ಸೆಂಟರ್, H1, ಡಿಫ್ರೆಂಟ್ ಸ್ಟೈಲ್. ಅದೇ ತರ ಇಲ್ಲಿ ನೋಡಿ. So W, what is W here? So W is the class name, right? A particular class name W ಗೆ ನಾನು ಇಮೇಜ್ ಅನ್ನು ನನ್ನ ಇಮೇಜ್ ಫೋಲ್ಡರ್ ಅಲ್ಲಿ ಇರುವಂತಹ ಇಮೇಜಸ್ ಅನ್ನು ಅಸೈನ್ ಮಾಡಿದ್ದೇನೆ. W ಗೆ, A ಗೆ, S ಗೆ, D ಗೆ, J ಗೆ, K ಗೆ, L ಗೆ. ಸೊ ಡಿಫ್ರೆಂಟ್ ಬಟನ್ಸ್ ಗೆ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಇಮೇಜ್ ಅನ್ನು ನಾನು ಅಸೈನ್ ಮಾಡಿದ್ದೇನೆ. ಅದು ನಿಮಗೆ ಇಮೇಜಸ್ ಮತ್ತೆ ಸೌಂಡ್ಸ್ ನಾನು ನಿಮಗೆ ಕೊಡ್ತೇನೆ. ಸೊ ಸೌಂಡ್ಸ್ ಕೂಡ ನಮಗೆ ಬೇಕಿದೆ. ಸೊ ನಾನು ಕೆಲವು MP3 ಸೌಂಡ್ ಗಳನ್ನು ಆಲ್ರೆಡಿ ಡೌನ್ಲೋಡ್ ಮಾಡಿ ಪ್ರಾಜೆಕ್ಟ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೇನೆ. ನಿಮ್ಗೆ ನಾನು ಅದನ್ನು ಕೊಡ್ತೇನೆ. ಸೊ ಡಿಫ್ರೆಂಟ್ ಒಂದೊಂದು ಡ್ರಮ್ಮಿಗೆ ಯಾವ್ದೆಲ್ಲ ಕ್ಲಾಸಸ್ ಬೇಕಿದೆ ನಿಮ್ಗೆ ನಿಮ್ಮ ರೀತಿಯಲ್ಲಿ ಸ್ಟೈಲ್ ಮಾಡಬಹುದು ಇದನ್ನು. ದಿಸ್ ಇಸ್ ನಾಟ್ ಅ CSS ಕೋರ್ಸ್. ಸೊ ನಾನು ಸ್ಟೈಲಿಂಗ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಸೊ ವಿಲ್ ವರ್ಕ್ ವಿತ್ ಜಾವಾಸ್ಕ್ರಿಪ್ಟ್. ಸೊ ನಮ್ಗೆ ಇಲ್ಲಿ ಏನೇನಾಗಬೇಕು? HTML and CSS part is completely done. So we'll chip into JavaScript. So ಏನಾಗಬೇಕು? So we want this button ಅಲ್ಲ. ಫಸ್ಟ್ ಆಫ್ ಆಲ್ we want this particular button so that we can make use of ಅದರಲ್ಲಿ ಕ್ಲಿಕ್ ಎಂಬ ಇವೆಂಟ್ ಅನ್ನು ನಾವು ರನ್ ಮಾಡಬೇಕಾಗುತ್ತೆ. So first we'll take that particular button. So document dot get. Is it get? Why? Because ನಾವು ನೋಡುವ, ಎಲ್ಲದಕ್ಕೆ ಡ್ರಮ್ ಎಂಬ ಕ್ಲಾಸ್ ಇದೆ. ಸೊ ನಮ್ಗೆ ಎಲ್ಲ ಬಟನ್ ಅನ್ನು ಒಮ್ಮೆಲೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಎವ್ರಿಥಿಂಗ್ ಹ್ಯಾಸ್ ಅ ಡ್ರಮ್. ಸೊ ವಿ ಹ್ಯಾವ್ ಅ ಮೆಥಡ್ ಅಲ್ಲ. ವಿ ಆಲ್ರೆಡಿ ನೋ ದಟ್ ವಿ ಹ್ಯಾವ್ ಅ ಮೆಥಡ್ ಕಾಲ್ಡ್ as query selector. document dot query selector all. So what will query selector all do? ಎಲ್ಲ ಕ್ಲಾಸ್ ಡ್ರಮ್ ಇರುವ ಎಲ್ಲ ಕ್ಲಾಸ್ ಅನ್ನು ತಗೊಳ್ತದೆ, which will be an array. ಕರೆಕ್ಟಾ? ಸೊ which will have an array representation and then you have to do length. ನಮ್ಗೆ ಈ ಲೆಂತ್ ಯಾಕೆ ಅಂತ ಹೇಳ್ತೇನೆ. ಸೊ ಇದನ್ನು ನಮ್ಗೆ ಡ್ರಮ್ ಲೆಂತ್ ಎಂಬ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟು. ಓಕೆ, ಫಸ್ಟ್ ಪಾರ್ಟ್ ಇಸ್ ಡನ್. ಸೊ ನೆಕ್ಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ವಿ ಹ್ಯಾವ್ ಟು ಲೂಪ್ ಥ್ರೂ. ಯಾಕಂತ ಹೇಳಿದ್ರೆ ಇಟ್ಸ್ ಅನ್ ಅರೇ ಅಲ್ಲ. ಸೊ ಬೇಸಿಕಲಿ ಡ್ರಮ್ ಲೆಂತ್ ವಿಲ್ ಹ್ಯಾವ್ ಇಟ್ಸ್ ಅನ್ ಅರೇ. ಇನ್ಸೈಡ್ ದಟ್ ನಿಮ್ಗೆ ತುಂಬಾ ಡ್ರಮ್ಗಳಿವೆ. ಸೊ ಯು ಹ್ಯಾವ್ ಟು ಡೂ ಫಾರ್ ಲೆಟ್ I is equal to 0, I less than drum length, because ನಮ್ಗೆ ಆ ಲೆಂತ್ ಬೇಕಿತ್ತು. ಸೊ I plus plus and inside that loop through ಮಾಡಿ ನಾವು document dot query selector all of drum
drum of I ಅಂತ ಹೇಳಿದ್ರೆ ಪ್ರತಿಯೊಂದು ಎಲಿಮೆಂಟ್ ಇನ್ಸೈಡ್ ದಟ್. ಸೊ ಪ್ರತಿಯೊಂದು ಎಲಿಮೆಂಟ್ ಅನ್ನು ನಾವು ಕ್ಲಿಕ್ ಮಾಡುವಾಗ add event listener with a click event we should run a function. ಇದನ್ನು ನಾವು ಸುಮಾರು ಸತಿ so many times we have done this in our DOM manipulation class, right? So loop ಒಳಗೆ since ಅದೊಂದು ಅರೇ ಇದ್ದ ಕಾರಣ, since all ಈ ಕ್ಲಾಸಿಗೆ ಎಲ್ಲದಕ್ಕೂ ಒಂದೇ ಹೆಸರಿದ್ದ ಕಾರಣ we have to do it as query selector all. ಎಲ್ಲ ಬರುತ್ತೆ, ಇದೆಲ್ಲ ಒಂದು ಅರೇ ಮುಖಾಂತರ ನಿಮ್ಗೆ ಬರುತ್ತೆ. ಬೇಕಾದ್ರೆ ನಾವು ಟೆಸ್ಟ್ ಮಾಡಿ ನೋಡೋಣ ಅದನ್ನು. ನಾಟ್ ಎ ಬಿಗ್ ಥಿಂಗ್. ಓಕೆ, console.log drum length ಮಾಡಿ. ಓಕೆ, inspect 7 1 2 3 4 5 6 7 ಲೆಂತ್ ಬರುತ್ತೆ. ನಿಮ್ಮ ವ್ಯಾಲ್ಯೂ ಬರುತ್ತೆ. ಸೊ ಈ ಫಂಕ್ಷನ್ ಒಳಗೆ ನಾವೀಗ ಏನ್ ಮಾಡ್ತಿದ್ದೀವಿ, ದಟ್ ಈಸ್ ಹೈಲಿ ಇಂಪಾರ್ಟೆಂಟ್. ಈ ಫಂಕ್ಷನ್ ಒಳಗೆ ನಮ್ಗೆ ಈ ಬಟನ್ ಅನ್ನು ಕ್ಲಿಕ್ ಆಗುವಾಗ ಸೌಂಡ್ ಆಗ್ಬೇಕಾದ ಒಂದು ಫಂಕ್ಷನ್ ಬರಬೇಕು, ಕರೆಕ್ಟ್ ಅಲ್ಲ? ಕ್ಲಿಕ್ ಮಾಡುವಾಗ ವಿ ಹ್ಯಾವ್ ಟು ಗೆಟ್ ದಟ್ ಪರ್ಟಿಕ್ಯುಲರ್ ಸೌಂಡ್. ಸೊ ವಿ ನೀಡ್ ಟು ರೈಟ್ ಅ ಫಂಕ್ಷನ್ ಫಾರ್ ದಟ್. ಸೊ ನಾನು ಈ ಫಂಕ್ಷನ್ ಒಳಗೆ ಇನ್ನೊಂದು ಫಂಕ್ಷನ್ ಅನ್ನು ಡಿಕ್ಲೇರ್ ಮಾಡೋಕ್ಕಿಂತ ಆ ಫಂಕ್ಷನ್ ಅನ್ನು ಹೊರಗೆ ಡಿಕ್ಲೇರ್ ಮಾಡಿ ಅಲ್ಲಿ ಕಾಲ್ ಮಾಡಬಹುದು ನನಗೆ ಆ ಫಂಕ್ಷನ್ ಒಳಗೆ. ಸೊ ಫಂಕ್ಷನ್ ಮೇಕ್ ಸೌಂಡ್ ಆರ್ ಮೇಕ್ ನಾಯ್ಸ್. ಓಕೆ, ಮೇಕ್ ನಾಯ್ಸ್. ಓಕೆ, ಈ ಫಂಕ್ಷನ್ ಒಂದು ಕೀ ಅನ್ನು ತಗೊಳ್ಳುತ್ತೆ, ಪ್ಯಾರಾಮೀಟರ್ ಅನ್ನು ತಗೊಳ್ಳುತ್ತೆ. ಸೊ ಆ ಪರ್ಟಿಕ್ಯುಲರ್ ಈ ಫಂಕ್ಷನ್ ಅನ್ನು ನಾವು ಇಲ್ಲಿ ಕಾಲ್ ಮಾಡಬೇಕಾಗುತ್ತೆ. ಸೊ ಮೇಕ್ ನಾಯ್ಸ್. ಓಕೆ, ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ ಈ ಬಟನ್ ಕ್ಲಿಕ್ ಆಗುವಾಗ ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು. ಆ ಫಂಕ್ಷನ್ ಅನ್ನು ನಾವು ಇಲ್ಲಿ ಹೊರಗೆ ಡಿಕ್ಲೇರ್ ಮಾಡ್ತಿದ್ದೇವೆ ಅಷ್ಟೇ. ದಟ್ಸ್ ಇಟ್, ನಥಿಂಗ್ ಎಲ್ಸ್. ಸೊ ಈ ಫಂಕ್ಷನ್ ಅಲ್ಲಿ ಏನಿರಬೇಕು, ಸೊ ಐ ವಿಲ್ ಡೂ ಅ ಸ್ವಿಚ್. ನನಗೆ ತುಂಬಾ ಸ್ವಿಚ್ ಬೇಕಿದೆ ಅಲ್ಲಿ. ಸೊ ಕೇಸ್ ಡಬ್ಲ್ಯೂ. ಸೊ ಕೇಸ್ ಡಬ್ಲ್ಯೂ ಅಂದ್ರೆ ನಾನು ಈ ಪರ್ಟಿಕ್ಯುಲರ್ ಕೇಸ್ಗೆ ಹೋದಾಗ ಕೇಸ್ ಡಬ್ಲ್ಯೂ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ, ಡಬ್ಲ್ಯೂ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ಏನಾಗ್ಬೇಕು? ಸಿಂಪಲ್ ಥಿಂಗ್. ಸೊ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಆಡಿಯೋ ಅನ್ನು ತರೋದು ಹೇಗೆ ಅಂತ ನೋಡೋಣ. ಸೊ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಒಂದು ಕ್ಲಾಸ್ ಇದೆ, ಆಡಿಯೋ ಕ್ಲಾಸ್ ಅಂತ. ಸೊ ಆ ಕ್ಲಾಸ್ ಅನ್ನು ನಾವು ಇನ್ಹೆರಿಟ್ ಮಾಡ್ತಾ ಇದ್ದೇವೆ. ಸೊ ಅದೇಗೆ ಮಾಡೋದು, ನ್ಯೂ ಆಡಿಯೋ ಎಂಬ ಜಾವಾ ಸ್ಕ್ರಿಪ್ಟ್ ಕ್ಲಾಸ್ ಇದೆ. ಆ ಸೋರ್ಸ್ ಫೈಲ್ ಅನ್ನು ನಾವು ಅದಕ್ಕೆ ಅಪೆಂಡ್ ಮಾಡಬೇಕು. ಓಕೆ, ಸೊ ನ್ಯೂ ಆಡಿಯೋ ಅಂತ ಹೇಳಿದ್ರೆ ಒಂದು ಹೊಸ ಕ್ಲಾಸ್ ಇನ್ಹೆರಿಟ್ ಆಗುತ್ತೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ. ಅದರ ಒಂದು ಇನ್ಸ್ಟೆನ್ಸ್ ಅನ್ನು ನಾವೀಗ ಕ್ರಿಯೇಟ್ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಗೆ ಆಡಿಯೋ ಪ್ಲೇ ಆಗಲ್ಲ. ಸೊ ನ್ಯೂ ಆಡಿಯೋ. ಆಡಿಯೋ ಎಲ್ಲಿಂದ ಬರುತ್ತೆ? ನಾನು ನನ್ನ ಸೌಂಡ್ಸ್ ಫೋಲ್ಡರ್ ಒಳಗೆ ನಾನು ಕಂಪ್ಲೀಟ್ ಆಗಿರುವಂತ ಆಡಿಯೋಸ್ ಅನ್ನು ಹಾಕಿದ್ದೇನೆ. ಓಕೆ, ಸೊ ಸೌಂಡ್ಸ್ tom1.png tom1.png is equal to ಒಂದು ವೇರಿಯೇಬಲ್ ಗೆ ಅಸೈನ್ ಮಾಡುವ tom1. ಓಕೆ, ಅಸೈನ್ ಮಾಡಿದ ನಂತರ ಆ tom1 ಗೆ ಒಂದು ಪ್ಲೇ ಎಂಬ ಒಂದು ಫಂಕ್ಷನ್ ಇದೆ, ಅದು ಪ್ಲೇ ಆಗ್ಬೇಕು. ದೆನ್ ವಿ ಆರ್ ಡೂಯಿಂಗ್ ಬ್ರೇಕ್. ಸೊ ಇದೇ ತರ ಉಳಿದ ಎಲ್ಲ ಕೇಸಿಗೆ ನಾವು okay, so w ಆದ ನಂತರ what do we have? A ಅಲ್ಲ, A, it should be tom2 and then it also to be tom2 ಇಲ್ಲಿ tom3 and we have tom3, it should be S, so this should be S, tom3, tom4, S ಆದ ನಂತರ D, ಇಲ್ಲಿ ಕೂಡ tom4, J. So ಇಲ್ಲಿ ನಾವು after tom3 we have snare and we will have this also snare and we will have this also snare. Okay, next is what we have is crash and we have crash here and you have crash here and you have kick, bash, kick bash. Okay, we will give this kick bash. ಗೈಸ್, ಇದು ನಿಮ್ಗೆ ಬೇರೆ ಬೇಕಾದ ರೀತಿಯಲ್ಲಿ ಇದನ್ನು ಮಾಡಬಹುದು. ದಿಸ್ ಇಸ್ ದ ವೇ which I want to do it. ಅಷ್ಟೇ, ಸ್ಪೆಸಿಫಿಕ್ ಆಗಿ ಏನಿಲ್ಲ. ಸೊ ಇಲ್ಲಿ ಫಂಕ್ಷನ್ ಅನ್ನು ಡಿಕ್ಲೇರ್ ಮಾಡಿ ಐತಿ. ಈ ಫಂಕ್ಷನ್ ಅಲ್ಲಿ ಪ್ಯಾರಾಮೀಟರ್ ಇಲ್ಲಿ ನಾವು ಕೀ ಪಾಸ್ ಮಾಡಿದ್ದೇವೆ. ಕೀ ಈಸ್
ದಿಸ್ ವ್ಯಾಲ್ಯೂ WAS ಆ ವ್ಯಾಲ್ಯೂ ಅನ್ನು ನಾವು ತಗೊಂಡಿದ್ದೇವೆ. ಸೊ ಆ ವ್ಯಾಲ್ಯೂ ಅನ್ನು ತಗೊಳ್ಳುವಾಗ ದಟ್ ಈಸ್ ಇಂಡೆಕ್ಸ್ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಅನ್ನು ನಾವು ಅಲ್ಲಿ ತಗೊಂಡಿದ್ದೇವೆ. ವಿ ಆಲ್ ನೋ. ಸೊ ದಿಸ್ ಇಸ್ ಅ ಕೀ. ಸೊ WASD ಹಾಗಿದ್ರೆ ಟೇಕಿಂಗ್ ದಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಇನ್ಸೈಡ್ ಮೈ main.js ಅಲ್ಲಿ ಆ ಪರ್ಟಿಕ್ಯುಲರ್ ಕೇಸಸ್ ಗೆ ನಾವು ವರ್ಕ್ ಮಾಡ್ತಿದ್ದೇವೆ. ಸೊ ಅದಕ್ಕೆ ಬೇಕಾದದ್ದು ವ್ಯಾಲ್ಯೂ ಯಾವುದು ಅಂತ ಹೇಳಿದ್ರೆ ನಮ್ಮ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಅನ್ನು ಪಾಸ್ ಮಾಡಬೇಕು. ಸೊ ಈ ಪರ್ಟಿಕ್ಯುಲರ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ಈ W ಅನ್ನು ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ಪರ್ಟಿಕ್ಯುಲರ್ ಸೌಂಡ್ ಎಕ್ಸಿಕ್ಯೂಟ್ ಆಗ್ಬೇಕು. ಓಕೆ, ಸೊ W ಅನ್ನು ಕ್ಲಿಕ್ ಮಾಡಿದ್ರೆ ಈ ಸೌಂಡ್ ಎಕ್ಸಿಕ್ಯೂಟ್ ಆಗ್ಬೇಕು, A ಅನ್ನು ಕ್ಲಿಕ್ ಮಾಡಿದ್ರೆ ಈ ಸೌಂಡ್ ಅನ್ನು ಎಕ್ಸಿಕ್ಯೂಟ್ ಆಗ್ಬೇಕು. ಸೊ ಇಲ್ಲಿ ದಿಸ್ ಡಾಟ್ ಇನ್ನರ್ HTML. ಸೊ ಇನ್ನರ್ HTML ಅನ್ನು ಇನ್ವಾಲ್ವ್ ಮಾಡ್ಬೇಕು. ಸೊ ಏನಿದು ಆ ಡ್ರಮ್ ಅಲ್ಲಿ ಇರುವಂತಹ ಇನ್ನರ್ HTML ಬರೀ ಸೆಲೆಕ್ಟ್ ಮಾಡಿದಂತ ಎಲಿಮೆಂಟ್ ಇದೆಯಲ್ಲ ಅದ್ರ ಇನ್ನರ್ HTML. ಇನ್ನರ್ HTML is the HTML which you write. ಕರೆಕ್ಟ್ ಅಲ್ಲ? is the HTML you write. ಸೊ ಅದ್ರ ಇನ್ನರ್ HTML ಅನ್ನು ನಾವು ಆಕ್ಸೆಸ್ ಮಾಡಿ ಈ ಫಂಕ್ಷನ್ ಗೆ ಪಾಸ್ ಮಾಡೋಣ. ಸೊ ಅದನ್ನ ಕ್ಲಿಕ್ ಮಾಡುವಾಗ ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗ್ಬೇಕು. ಸೊ ಟೆಸ್ಟ್ ಮಾಡಿ ನೋಡೋಣ. ಓಕೆ, tom4 ಅಲ್ಲ? tom1 we are doing a new audio. This dot inner HTML and pass ಮಾಡ್ತಿದ್ದೀವಿ sounds, and inside the sounds we are having tom1 dot not png. It should be mp3. Mistake from my end. mp3 ತುಂಬಾ ಇಮೇಜ್ ಮಾಡಿ right, and mp3 guys, ನೀವು ಇದನ್ನು ನೋಡಿರ್ತೀರಾ ಆಗ್ಲೇ. You might be telling what is this guy doing, right? Yes, so the things are not working. Things are working now. Okay, so okay, these 3 are not working and these 4 are working. I will see. Kick, bass, crash. Okay, and why is that? Default value off, not because of that. Default will just do console.log of key. Okay, we'll fix, guys. Why is this not working? Okay, the things are working. So namge a value sikta ide, that's fine. This should be kick, bass, snare, png, snare.play. If I give some other names, snare, will this play? No, it's going to. Okay, we are not. Oh shit! It's ASDW JKL. So it should be JKL. Come on. J, K, and L. Okay. Where's this? And now it's working properly. Fine. So the next thing what I want to do is ಸ್ವಲ್ಪ animations ಅನ್ನು ಹಾಕಬೇಕು. ಕ್ಲಿಕ್ ಮಾಡುವಾಗ it should have some animation there. So that is what I am going to do. So ಇಲ್ಲಿ next animating buttons is a function name and pass this dot inner HTML. Both will remains the same. So animating buttons, it should be a function first of all. When it's a function, so what we need to do, we need to check. We have a class called as pressed here. Okay, ನಮ್ಗೆ ಇಲ್ಲಿ ಒಂದು ಆಲ್ರೆಡಿ ಕ್ಲಾಸ್ ಅನ್ನು ಬರೆದಿದ್ದೇನೆ CSS ಅಲ್ಲಿ pressed ಅಂತ. ಸೊ ಅದಕ್ಕೆ ನಾನು ಬಾಕ್ಸ್ ಶಾಡೋ ಮತ್ತು ಒಪಾಸಿಟಿ ಅನ್ನು ಕೊಟ್ಟಿದ್ದೇನೆ. ಸೊ ಇನಿಷಿಯಲಿ ಇದು ಇಲ್ಲಿ it will not happen. So this should happen only when I click. ನಾನು ಯಾವುದನ್ನಾದ್ರೂ ಕ್ಲಿಕ್ ಮಾಡುವಾಗ ಮಾತ್ರ ಆ
ಸ್ಟೈಲ್ ನನಗೆ ಬರಬೇಕು. ಓಕೆ, ಸೊ ವಾಟ್ ವಿ ಆರ್ ಡೂಯಿಂಗ್ ಈಸ್, so we're trying to fetch that document dot query selector, and we're trying to fetch that particular value. So dot and then the key which I am passing through. So this function, ಈ function ಗೆ key ಅನ್ನು ನಾನು ಪಾಸ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಾನು key ಅನ್ನು ಪಾಸ್ ಮಾಡ್ತಿದ್ದೇನೆ. ಓಕೆ, ಸೊ is equal to const active button. ಯಾಕಂತ ಹೇಳಿದ್ರೆ ಪ್ರೆಸ್ ಮಾಡೋ ಬಟನ್ಗೆ ಮಾತ್ರ ಬರಬೇಕು ಆ ಪರ್ಟಿಕ್ಯುಲರ್ ಕ್ಲಾಸ್. ಆ ಪರ್ಟಿಕ್ಯುಲರ್ ಪ್ರೆಸ್ಡ್ ಕ್ಲಾಸ್ ಅಲ್ಲಿ ನಾನು ಏನ್ ಬರ್ದಿದ್ದೇನೆ CSS ಅಲ್ಲಿ, ಅದು ನಾನು ಯಾವುದಕ್ಕೆ ಪ್ರೆಸ್ ಮಾಡ್ತಿದ್ದೇನೆ ಅದಕ್ಕೆ ಮಾತ್ರ ಅಪ್ಲೈ ಆಗ್ಬೇಕು, ಎಲ್ಲದಕ್ಕೆ ಅಪ್ಲೈ ಆಗ್ವಾಗಿಲ್ಲ. ಸೊ ನಾನು ಈಗ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ, ಸೊ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಂತ ನಿಮ್ಗೆ ಗೊತ್ತಿದೆ, W ಆದ್ರೆ ಆ W ಕ್ಲಾಸ್ ಕರೆಕ್ಟ್ ಅಲ್ಲ, ಯು ಹ್ಯಾವ್ ದಟ್ ಆ W ಕ್ಲಾಸ್, ಈ ಕ್ಲಾಸ್ ಇದೆ ಅಲ್ಲ, ಈ ಕ್ಲಾಸಸ್ ಅನ್ನು ಅದು ಆಕ್ಸೆಸ್ ಮಾಡುತ್ತೆ. ಓಕೆ, ಆಕ್ಟಿವ್ ಬಟನ್. ಸೊ ಆಕ್ಟಿವ್ ಬಟನ್, ಆ ಪರ್ಟಿಕ್ಯುಲರ್ ಬಟನ್ಗೆ we are adding a class list dot add pressed ಎಂಬ ಕ್ಲಾಸ್ ಅನ್ನು ಹಾಕೋದು ಅಷ್ಟೇ. ಸೊ pressed ಎಂಬ ಕ್ಲಾಸ್ ಅನ್ನು ಹಾಕೋದು. ಆಲ್ರೆಡಿ ಈಗ ಇದರಲ್ಲಿ ಸಾರಿ W ಮತ್ತೆ ಡ್ರಮ್ ಇದೆ, ಇಲ್ಲಿಗೆ ಎಕ್ಸ್ಟ್ರಾ ಆಗಿ ಪ್ರೆಸ್ಡ್ ಎಂಬ ಒಂದು ಕ್ಲಾಸ್ ಅನ್ನು ಆಡ್ ಮಾಡುವಂತದ್ದು. ಓಕೆ, ಕ್ಲಾಸ್ ಲಿಸ್ಟ್ ಗೆ ಆಡ್ ಮಾಡುವಂತದ್ದು ಈ ಪ್ರೆಸ್ಡ್ ಎಂಬ ಕ್ಲಾಸ್ ಅನ್ನು ಅದರ ನೆಕ್ಸ್ಟ್ ಗೆ ಆಡ್ ಮಾಡುವಂತದ್ದು. ಈಗ ನೀವು ನೋಡಿ, ಫಾರ್ ಎಕ್ಸಾಂಪಲ್ ಕನ್ಸೋಲ್ ಡಾಟ್ ಲಾಗ್ ಆಫ್ ಆಕ್ಟಿವ್ ಬಟನ್ ಇದ್ರೆ ನೋಡಿ, ಸೊ ಯು ವಿಲ್ ಗೆಟ್ ದಟ್ ಎ ಡ್ರಮ್ ಪ್ರೆಸ್ಡ್, ಎ ಡ್ರಮ್ ಪ್ರೆಸ್ಡ್. ಈ ಪ್ರೆಸ್ಡ್ ಅನ್ನು ಆಕ್ಟಿವ್ ಬಟನ್ ಗೆ ಮಾತ್ರ ನಾನು ಹಾಕುವಂತದ್ದು. ಓಕೆ, ಸೊ ಈಗ ಸೇವ್ ಇಟ್, ಗೋ ಬ್ಯಾಕ್ ಹಿಯರ್ ಅಂಡ್ ನೌ ಚೆಕ್. ಸಿ ನೌ ಮೈ ಬಟನ್ ಗೆಟ್ಸ್ ಆನಿಮೇಟೆಡ್. ಬಟ್ ಆನಿಮೇಟ್ ಮಾತ್ರ ಅಲ್ಲ, ಅದನ್ನು ನಾವು ಅಲ್ಲಿಂದ ತೆಗೆಯುವಾಗ ಆನಿಮೇಷನ್ ಹೋಗ್ಬೇಕು. ಓಕೆ, ಆನಿಮೇಷನ್ ಹೋಗ್ಬೇಕು. ಈಗ ಫುಲ್ ಟೈಮ್ ಆನಿಮೇಷನ್ ಇದೆ, ಆನಿಮೇಷನ್ ಹೋಗ್ಬೇಕು. ಸೊ ನಾವು ನಮ್ಮ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ಸೆಟ್ ಟೈಮ್ ಔಟ್ ಎಂಬ ಒಂದು ಫಂಕ್ಷನ್ ಅನ್ನು ನೋಡಿದ್ವಿ. ಸೆಟ್ ಟೈಮ್ ಔಟ್. ಸೊ ಈ ಸೆಟ್ ಟೈಮ್ ಔಟ್ ಫಂಕ್ಷನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಈ ಕ್ಲಾಸ್ ಲಿಸ್ಟ್ ಅನ್ನು ರಿಮೂವ್ ಮಾಡಬೇಕು. ಓಕೆ, ಕ್ಲಾಸ್ ಲಿಸ್ಟ್ ಅನ್ನು ರಿಮೂವ್ ಮಾಡಬೇಕು ಫಾರ್ ಆಫ್ಟರ್ ಎವ್ರಿ 0.5 seconds. So it comes, it goes, it comes, it goes. Okay, so that's it guys, that's it for the application. Looks very funny. So ನಿಮ್ಗೆ ಇಲ್ಲಿ ನೋಡ್ಬೇಕಾದಂತ ಒಂದು ವಿಷಯ, ಆಡಿಯೋನ ಹೇಗೆ ಇಂಪ್ಲಿಮೆಂಟ್ ಮಾಡುವಂತದ್ದು. ಅದಾದ ನಂತರ ನಿಮ್ಗೆ ಯಾವುದೇ MP3 ಅನ್ನು ನ್ಯೂ ಆಡಿಯೋ ಅದಕ್ಕೆ ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿ ಯು ಕ್ಯಾನ್ ಡೂ. ಆ ಲಿಂಕ್, ಈ ಕೋಡ್ ಅನ್ನು ನಾನು ನಿಮ್ಗೆ ಕಳಿಸ್ತೇನೆ. ಸೊ HTML CSS ಅಲ್ಲಿ ನಿಮ್ಗೆ ಬೇಕಾದ ರೀತಿಯಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ನೋಡ್ಬೇಕಾದದ್ದು ನಿಮ್ಮ ಸ್ಟೈಲ್ಸ್ ಅಲ್ಲಿ ನೀವು ಸ್ಟೈಲ್ ಅನ್ನು ಡಿಕ್ಲೇರ್ ಮಾಡಿ ಬೇಕಾದ ವ್ಯಾಲ್ಯೂಸ್ ಗೆ ಮಾತ್ರ ಅಪೆಂಡ್ ಮಾಡುವಂತದ್ದು. ಸೊ ಇಫ್ ಯು ಥಿಂಕ್ ಆನ್ ದೋಸ್ ಟೈಮ್ಸ್ ಯು ಡೆಫಿನೆಟ್ಲಿ ಗೆಟ್ ದಟ್. ಓಕೆ, ಸೊ ನೆಕ್ಸ್ಟ್ ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಆನಿಮೇಟೆಡ್ ಟಾಸ್ಕ್ ಲಿಸ್ಟ್ ಅಪ್ಲಿಕೇಶನ್. ಇನ್ನು ಕಲ್ತದ್ದನ್ನೆಲ್ಲ ಇಂಪ್ಲಿಮೆಂಟ್ ಮಾಡುವಂತ ಒಂದು ಅಪ್ಲಿಕೇಶನ್ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್.